ನಮಸ್ತೆ ಬಂಧುಗಳೇ. ಇಂದು ಹೊಸ ವರ್ಷ. ನಮ್ಮ ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ಕಲ್ಪವೃಕ್ಷ ಕ್ಷೇತ್ರ ರಾಯರ ಸನ್ನಿಧಿ. ಇಲ್ಲಿಗೆ ಪ್ರತಿ ಗುರುವಾರ ಬರ್ತಾ ಇರ್ತೀನಿ. ಈ ದಿನ ಗುರುವಾರ ಹಾಗೂ ಹೊಸ ವರ್ಷ ಆದ್ದರಿಂದ ಸ್ವಲ್ಪ ಜನ ಹೆಚ್ಚಾಗಿ ಬಂದಿದ್ದಾರೆ. ಭಕ್ತಾದಿಗಳು ತುಂಬ ದೂರದಿಂದಲೂ ಬರುತ್ತಾರೆ ಇಲ್ಲಿಗೆ. ಇಲ್ಲಿ ರಾಯರ ಪವಾಡ ಭಕ್ತಾದಿಗಳಿಗೆ ಗೊತ್ತಿರುತ್ತದೆ. ರಾಯರನ್ನು ನೋಡಲು ಏನೋ ಒಂದು ಸಡಗರ, ಸಂಭ್ರಮ ಮನಸ್ಸಿಗೆ ಎಂದು. ಇಲ್ಲಿ ಈಶ್ವರ ಮತ್ತು ಅನ್ನಪೂರ್ಣೇಶ್ವರಿ ಹಾಗೂ ವಿಘ್ನ ವಿನಾಯಕ. ಇದು ಕಾಯಿ ಸಂಕಲ್ಪ ಸೇವೆ ಹಾಗೂ ಇಲ್ಲಿ ಪರಿಮಳ ಪ್ರಸಾದ ಸಿಗುವ ಸ್ಥಳ. ಮಂತ್ರಾಲಯದಷ್ಟೇ ಅಷ್ಟೇ ರುಚಿ ಇರುತ್ತದೆ ಇಲ್ಲಿ. ತುಂಬ ಸೊಗಸಾದ ಪ್ರಸಾದ ಹಾಗೂ ಸುತ್ತಲೂ ವೆಂಕಟರಮಣ, ನರಸಿಂಹಸ್ವಾಮಿ, ಏನೋ ಒಂದು ಭಕ್ತಿ ಭಾವ ತುಂಬಿ ತುಳುಕಾಡುತ್ತದೆ ಈ ರಾಯರ ಮಠದಲ್ಲಿ. ಪ್ರತಿಯೊಂದು ಭಾವಚಿತ್ರಗಳು ರಾಯರ ಬಾಲ್ಯದಿಂದ ಹಿಡಿದು ಅವರ ಹಲವು ಪವಾಡಗಳು ಕಣ್ ತುಂಬಿಕೊಳ್ಳಬಹುದು ಇಲ್ಲಿ. ನನಗೆ ಮಂತ್ರಾಲಯಕ್ಕೆ ಹೋಗುವಷ್ಟೇ ಖುಷಿಯಾಗುತ್ತದೆ. ಇಲ್ಲಿ ವಾರಕ್ಕೊಮ್ಮೆ ಬಂದೇ ಬರುತ್ತೇನೆ ಈ ಗುರುರಾಯರ ಮಠಕ್ಕೆ. ಹಾಗೂ ಶ್ರೀನಿವಾಸನ ಸನ್ನಿಧಿ. ಇಲ್ಲಿ ಆ ಭಗವಂತನ ನೆನೆಯುತ್ತ ಕಣ್ಮುಚ್ಚಿ ಕುಳಿತುಕೊಂಡರೆ ಏನೋ ಮನಸ್ಸಿಗೆ ನೆಮ್ಮದಿ. ಮಂತ್ರಾಕ್ಷತೆ ಸ್ವೀಕರಿಸುವ ಸ್ಥಳ. ಇದು ರಾಯರು ಅಲಂಕಾರ ಎಷ್ಟು ಸೊಗಸಾಗಿದೆ ನೋಡಿ. ಎರಡು ಕಣ್ಣೂ ಸಾಲದು ರಾಯರನ್ನು ನೋಡಲು. ಎಷ್ಟು ಸೊಗಸಾಗಿದೆ ನೋಡಿ. ತುಂಬ ಚೆನ್ನಾಗಿದೆ ಬೃಂದಾವನ. ಎಷ್ಟು ಚೆಂದವಿದೆ ನೋಡಿ. ಎರಡು ಕಣ್ಣುಗಳು ಸಾಲದು. ಭಗವಂತನ ಭಾವಚಿತ್ರಗಳು. ಪ್ರಸಾದ ಸಿಗುವ ಸ್ಥಳ. ಪ್ರತಿ ಗುರುವಾರ ಭಕ್ತಾದಿಗಳಿಗೆಲ್ಲ ಪ್ರಸಾದವಿರುತ್ತದೆ. ಬೆಳಗ್ಗೆ, ಮಧ್ಯಾಹ್ನ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.